ಎಲ್ಲಿಗೆ ಹೋಗ್ತಾ ಇದ್ದೀರಿ ಸರ್? ಎಲ್ಲಿಗೆ ಹೋಗ್ತಾ ಇದ್ದೀರಿ? ಗುಲ್ಬರ್ಗ ಜಿಲ್ಲೆಯಲ್ಲಿ ಆದಿವಾಸಿ ಬುಡಕಟ್ಟು ಗೋಂಡ ಸಮಾಜದಿಂದ ಗೋಂಡ ಸಿಂಧುತ್ವ ಪ್ರಮಾಣ ಪತ್ರಕ್ಕಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಗೋಪಾಲ್ MP ಅವರ ನೇತೃತ್ವದಲ್ಲಿ ಆ ಒಂದು ಹೋರಾಟಕ್ಕೆ ಬೆಂಬಲಾರ್ಥವಾಗಿ ನಾನು ಕೂಡ ಬರ್ತಾ ಇದ್ದೀನಿ. ತಾವು ಯಾಕೆ ಹೋಗ್ತಾ ಇದ್ದೀರಿ ಸರ್? ನಾನು ಕೂಡ ಗೋಂಡ ಸಿಂಧುತ್ವ ಪ್ರಮಾಣದ ಪತ್ರದಿಂದ ಅವಕಾಶ ವಂಚಿತನಾಗಿದ್ದೀನಿ. ಸುಮಾರು 2012-13ರಲ್ಲಿ ಹೈಕೋರ್ಟ್ ಆದೇಶ ಆಗಿದೆ. ಪಿ ನಾಗಮೋಹನ್ ದಾಸರವರು ನ್ಯಾಯಾಧೀಶರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಸಿಂಧುತ್ವ ಅಂತ ಸರ್ಟಿಫಿಕೇಟ್ ಅಂತಕ್ಕಂಥದ್ದು 6 ವಾರಗಳ ಒಳಗಡೆಯಾಗಿ ಸಿಂಧುತ್ವ ಕೊಡಬೇಕಂತೇಳಿ ಆದೇಶ ಮಾಡಿರ್ತಾರೆ. ಆದರೆ ಆ ಆದೇಶವನ್ನು ಧಿಕ್ಕರಿಸಿ ಅಂದಿನ ಜಿಲ್ಲಾಧಿಕಾರಿಗಳು ಧಿಕ್ಕರಿಸಿರ್ತಾರೆ. ಆದರೆ ಆಮೇಲೆ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದಿಲ್ಲ. ಹಾಗಾಗಿ ಇಲ್ಲಿವರೆಗೆ ಸಿಂಧುತ್ವ ಪ್ರಮಾಣ ಪತ್ರ ಆಗಿಲ್ಲ. ಹಾಗಾಗಿ ಆ ಸಿಂಧುತ್ವ ಪ್ರಮಾಣ ಪತ್ರನ ಕ್ಕಾಗಿ ನಡೀತಕ್ಕಂಥ ಹೋರಾಟದಲ್ಲಿ ಭಾಗವಹಿಸಿ ನಾನು ಏನಾದರೂ ಸೌಲಭ್ಯವನ್ನು ಪಡಿಬೇಕಂತ ಅಂದುಕೊಂಡು ಬರ್ತಾ ಇದ್ದೀನಿ ಸರ್. ತಮ್ಮ ಹೆಸರು, ವಯಸ್ಸು? ನನ್ನ ಹೆಸರು ಮಚ್ಚೇಂದ್ರ ಬಸಪ್ಪ, ತಂದೆ ಗಡ್ಡಿಮನೆ, ಐನೋಳಿ, ವಯಸ್ಸು 53. ಒಂದು ವೇಳೆ ನಿಮಗೆ ಸಿಂಧುತ್ವ ಪ್ರಮಾಣ ಪತ್ರ ಕೊಡದಿದ್ದಲ್ಲಿ ಏನು ಮಾಡ್ತೀರಾ ಸರ್? ಸಿಂಧುತ್ವ ಪ್ರಮಾಣ ಪತ್ರ ಕೊಡಲಿಲ್ಲ ಅಂದರೆ ಏನು ಮಾಡ್ಲಿಕ್ಕಾಗ್ತದೆ ಸರ್? ನಾವು ಏನು ಮಾಡ್ತೀವಿ, ಹೋರಾಟ ಒಂದೇ, ಅದಕ್ಕೆ ಬಿಟ್ಟೇನಿಲ್ಲ. ನಾವು ದಿಕ್ಕು ತೋಚದೆ ಎಲ್ಲ ಏಜ್ನೂ ಡಿಬಾರ್ ಆಗಿದ್ದಾರೆ ಸರ್. ಏನು ನಮ್ಮ ಮಕ್ಕಳು, ನಮಗೇನು ಆಸ್ತಿನೂ ಇಲ್ಲ, ಮನೆ ಹೊರತಿದ್ದೇವಲ್ಲ, ಜೀವನಕ್ಕಾಗಿ ಅದ್ರ ಮೇಲೆ ಜೀವನ ನಡೆಸ್ತಾ ಇದ್ದೀವಿ. ಹೀಗಾಗಿ ಅನಿವಾರ್ಯ ಅತಂತ್ರದಲ್ಲಿದ್ದೆ ಲೈಫ್ನಲ್ಲಿ. ಏನು ನಾವೇನು ಓದಿ ಎಲ್ಲ ಇದು ಮಾಡಿದ್ವಿ ಅದೆಲ್ಲ ವ್ಯರ್ಥ ಆಗಿದೆ. ಈ ನಿಮ್ಮ ನಾವು ಮುಖ್ಯಮಂತ್ರಿಗಳು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಮುಖ್ಯಮಂತ್ರಿಗಳು ಏನು ಸರ್, ಏನಾದರೂ ಮಾಡಿ ಒಟ್ಟು ನಮ್ಮ ಗೋಂಡ ಸಮುದಾಯ, ನಾನು ಒಬ್ಬನೇ ಅಲ್ಲರಿ, ನನ್ನಂತರೂ ಸುಮಾರು ಜನರು ಉದ್ಯೋಗದಿಂದ ವಂಚಿತರಾಗಿದ್ದಾರೆ. ಎಷ್ಟೋ ಅರ್ಹತೆಯನ್ನು ಪಡೆದಂಥ ಪದವೀಧರರು, ಯುವಕರು ಇವತ್ತು ಎಷ್ಟೋ ಜನರು ಸಿಂಧುತ್ವ ಪ್ರಮಾಣ ಕೊಡೋದ್ರಿಂದ ಉದ್ಯೋಗದಿಂದ ವಂಚಿತ ಆಗಿ ನಿರಾಶ್ರಿತರಾಗಿದ್ದಾರೆ. ಆ ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಏನೇನೋ ಕೆಲಸಗಳಲ್ಲಿ, ಕಂಪ್ನಿಗಳಲ್ಲೂ ಬೇರೆ ಕೆಲಸಗಳಲ್ಲಿ ಮಾಡ್ತಾಯಿದ್ದಾರೆ. ನಾವು MA SLET ಪಾಸ್ ಆದರೂ ಕೂಡ ನಮಗೆ ಉದ್ಯೋಗ ಇಲ್ಲ. ಆ ಉದ್ಯೋಗ ವಂಚಿತ ಆಗಿವಿ. ಈ ಇರ್ತಕ್ಕಂಥದ್ದು HK ಸೊಸೈಟಿಯಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. ಸರ್ಕಾರಿ CB ಪಾಟೀಲ್ ಪದವಿ ಮಹಾವಿದ್ಯಾಲಯ ಚಿಂಚೋಳಿಯಲ್ಲಿ ಉಪನ್ಯಾಸಕರಂತೇಳಿ ಸಮಾಜಶಾಸ್ತ್ರ ಉಪನ್ಯಾಸರಂತ ನೇಮಕ ಆಗಿದ್ದ. ಆದ್ರೆ ಸಿಂಧುತ್ವ ಪ್ರಮಾಣದ ಕೊಡೋದ್ರಿಂದ ಅವ್ರು ನಮಗೆ ಟರ್ಮಿನೇಟ್ ಮಾಡಿದ್ರು. ಅವೇನು ಹಿಡಿದು ನಾವು ಅತಂತ್ರ ಆಗಿದ್ದ ನಮ್ಮ ಲೈಫ್ ನಡೆಸ್ತಕ್ಕಂಥದ್ದೇ ಹೈರಾಣ ಆಗಿದೆ.